ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇ ಲೇಸು. ಈ ರೀತಿಯ ಕೀರ್ತನೆಗಳು ಬೇಕಾದಷ್ಟು ಉದಾಹರಣೆ ಕೊಡಬಹುದು. ಸಮಯದ ಪರಿಮಿತಿ ನಮಗಿದೆ. ಅಜ್ಞಾನಿಗಳ ಜೊತೆ ಬೇಕಾದಷ್ಟು ಸ್ನೇಹ ಮಾಡ್ಕೊಳ್ಳೋದಕ್ಕಿಂತ ಒಳ್ಳೆಯವರ ಜೊತೆ ಜಗಳ ಮಾಡೋದು ಒಳ್ಳೆಯದು. ಯಾಕಂದರೆ ಜಗಳದಲ್ಲೂ ಒಂದು ತಾತ್ವಿಕ ಹಿನ್ನೆಲೆ ಇರುತ್ತೆ ಅಂತ ಹೇಳುವ ನೆಲೆ ಇದು ಕೂಡ ಕನಕದಾಸರಲ್ಲಿ ನಾವು ಕಾಣುತ್ತೇವೆ. ಒಂದು ಸಮಾಜ ವಿಡಂಬನೆ, ಎರಡನೆಯದು ಆರ್ತವಾದ ಭಕ್ತಿ, ಮೂರನೆಯದು ಸಮಾಜವನ್ನು ತಿದ್ದುವ ನೀತಿ ಮತ್ತು ಉಪದೇಶ. ಇನ್ನೊಂದು, ನಾನಿದನ್ನು ಒಂದು ರೀತಿಯಲ್ಲಿ ಇವತ್ತು ನಾವೇನು ಆಪ್ತ ಸಲಹೆ ಅಂತ ಹೇಳ್ತೀವಲ್ಲ ಆ ತರಹದ ಕೆಲಸವನ್ನು ಅಲ್ಲಿ ಕೀರ್ತನೆಗಳು ಮಾಡ್ತಾ ಇದೆ. ಈಗ ಏನು ಮಾಡ್ತಾರೆ, ಯಾರು ತುಂಬ ಒತ್ತಡ, ಮಾನಸಿಕವಾಗಿ ಖಿನ್ನರಾಗ್ಬಿಟ್ಟಿದ್ದಾರೆ, ಡಿಪ್ರೆಷನ್, ಏನು ಮಾಡ್ತಾರೆ ಹೇಳಿ? ಇವಾಗ ಪರ್ಸನಲ್ ಕೌನ್ಸಿಲರ್ಸ್ ಎಲ್ಲ ಇರ್ತಾರಂತೆ, ಒಬ್ಬೊಬ್ಬರು ಕೌನ್ಸಿಲರ್. ನೀವು ಮನೋವೈದ್ಯರಿಗೆ ಪರ್ಸನಲ್ ಟ್ರೈನರ್ ಥರ ಪರ್ಸನಲ್ ಕೌನ್ಸಿಲರ್ ಅಂತ, ಅವರಿಗೆ ಒಂದಷ್ಟು ನಿಮ್ಮ ಗಳಿಕೆಯ ಭಾಗವನ್ನು ಅವರಿಗೆ ಕೊಟ್ಟು ನೀವು ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ತಂದುಕೊಳ್ಳುವ ಕಾಲ ಇದು. ಆಗ ಹರಿದಾಸರು ಸಮಾಧಾನವನ್ನು ನೀಡುವ ಕೆಲಸವನ್ನು ಮಾಡ್ತಿದ್ರು. ಈಗಾಗಲೇ ಇದರ ಪ್ರಸ್ತಾಪ ಆಯಿತು ಈ ಕೀರ್ತನೆ, ಇನ್ನೊಮ್ಮೆ ಹೇಳಕ್ಕೆ ನನಗೆ ಇಷ್ಟನೇ ಆಗ್ತಾ ಇದೆ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ನಿಮ್ಮ ಜೀವನದಲ್ಲಿ ಕಷ್ಟ ಬರ್ಬೋದು, ಕಷ್ಟ ಬಂದಾಗ ಆತಂಕಗೊಳ್ಬೇಡ, ತಲ್ಲಣಗೊಳ್ಬೇಡ. ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಎಲ್ಲರನ್ನೂ ಕಾಪಾಡ್ತಾನೆ, ಇದಕ್ಕೆ ಸಂಶಯ ಇಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ನೀವು ಮನೆ ಕಟ್ಟಲಿಕ್ಕೆ ಅಂತ ನೆಲ ಆಗಿರುವಾಗ ಇದಕ್ಕಿದ್ದಂಗೆ ಬಂಡೆ ಮಧ್ಯ ಒಂದು ಗಿಡವನ್ನು ನೋಡ್ತೀರಿ, ಹೇಗೆ ಹುಟ್ಟಿತು, ಹೇಗೆ ಬೆಳೀತು ಅಂತ ನಿಮಗೆ ಪ್ರಶ್ನೆ ಬರುತ್ತೆ. ಹುಟ್ಟಿಸಿದ ದೇವತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ರಕ್ಷಿಪನು, ಇದಕ್ಕೆ ಸಂಶಯವಿಲ್ಲ. ಆ ಭಗವಂತ ನಿಮ್ಮವರು ಯಾರು? ಬಲ್ಲಿದನು ಕಾಗಿ ನೆಲೆಯಾದಿ ಕೇಶವರಾಯ, ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯ ಇಲ್ಲ. ಹೀಗೆ ಒಂದು ಆಪ್ತ ಸಲಹೆಗಾರನ ಕೆಲಸವನ್ನು ಕೂಡ ಆಗಿನ ಕೀರ್ತನಕಾರರು ಮಾಡ್ತಿದ್ರು. ಭಗವಂತನನ್ನು ನಂಬು, ಎಲ್ಲ ಚೆನ್ನಾಗಾಗುತ್ತೆ ಎನ್ನುವ ಒಂದು ಸಮಾಧಾನದ ಮಾತನ್ನು ಹೇಳಿ ನೊಂದ ಜೀವಗಳಿಗೆ ಸಮಾಧಾನವನ್ನು ಕೊಡ್ತಾ ಇದ್ರು. ಇಷ್ಟೇ ಅಲ್ಲ, ಕನಕದಾಸರ ಕೀರ್ತನೆಗಳ ನೆಲೆ ಇನ್ನೊಂದು ಬಹಳ ಮುಖ್ಯವಾದ ನೆಲೆ ಆಧ್ಯಾತ್ಮಿಕ ಸೃಷ್ಟಿ ರಹಸ್ಯದ ತತ್ವಚಿಂತನೆ. ಬಹಳ ಒಳ್ಳೆ ಉದಾಹರಣೆ ಅಂದರೆ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ರಂಗ, ನೀ ದೇಹದೊಳಗೋ ನಿನ್ನೊಳು ದೇಹವೋ. ನಾನು ಮಾಯೆಯಲ್ಲಿದ್ದೀನೋ, ಮಾಯೆ ನನ್ನಲ್ಲಿದೆಯೋ? ನೀನು ದೇಹದಲ್ಲಿದ್ದೀಯೋ, ನಿನ್ನಲ್ಲಿ ದೇಹ ಇದೆಯೋ? ಸವಿಯು ಸಕ್ಕರೆಯೊಳಗೋ, ಸಕ್ಕರೆಯು ಸವಿಯೊಳಗೋ. ಸವಿಯು ಸಕ್ಕರೆ ಎರಡು ಜಿಹ್ವೆಯೊಳಗೋ. ಸವಿಯು ಸಕ್ಕರೆಯೊಳಗೋ, ಸಕ್ಕರೆ ಸಿಹಿಯಲ್ಲಿದೆಯೋ, ಇಲ್ಲ ಸಿಹಿ ಸಕ್ಕರೆಯಲ್ಲಿದೆಯೋ, ಅಥವಾ ಅದೆರಡು ನಾಲ್ಗೆಯಲ್ಲಿದೆಯೋ? ಸಿಹಿ ಎನ್ನೋದೇ ನಾಲ್ಗೆಯಲ್ಲಿದೆಯೋ? ಮನಸ್ಸು ಜಿಹ್ವೆಯ ಒಳಗೋ, ಮನಸ್ಸು ಬುದ್ಧಿ ಜಿಹ್ವೆ ಇಲ್ಲ ಸರ್, ಹೀಗೆ ಬರುತ್ತೆ. ಜಿಹ್ವೆ ಮನಸ್ಸಿನ ಒಳಗೋ, ಮನಸ್ಸು ಜಿಹ್ವೆಯ ಒಳಗೋ. ಉದಾಹರಣೆಗೆ ನೋಡಿ, ನೀವು ತುಂಬ ಬೇಸರದಲ್ಲಿದ್ದರೆ, ಇಲ್ಲ ಏನೋ ಒತ್ತಡದಲ್ಲಿದ್ದರೆ, ಯಾರೋ ಸಿಹಿ ತಿಂಡಿ ಕೊಟ್ಟರು ಸಿಹಿ ಅಂತಾನೆ ಅನಿಸಿರಲ್ಲ, ಏನು ತಿಂದಿದ್ದೀವಿ ಅಂತಲೇ ಗೊತ್ತಿರಲ್ಲ. ಅಂದರೆ ಸಿಹಿ ಅನ್ನೋದು ನಾಲ್ಗೆಯಲ್ಲಿದೆಯೋ ಇಲ್ಲ ಮನಸ್ಸಲ್ಲಿದೆಯೋ? ನಾಲ್ಗೆ ಎಲ್ಲಿದೆ, ಅದೇ ಮನಸ್ಸಲ್ಲಿದೆಯೋ? ನೋಡಿ ಈ ಪ್ರಶ್ನೆಗಳು ನೋಡಿ. ಜಿಹ್ವೆ ಮನಸ್ಸಿನ ಒಳಗೋ, ಮನಸ್ಸು ಜಿಹ್ವೆಯ ಒಳಗೋ, ಜಿಹ್ವೆ ಮನಸ್ಸುಗಳೆರಡು ನಿನ್ನೊಳಗೋ ಹರಿಯೇ? ಪ್ರಶ್ನೆಗಳನ್ನು ಕೇಳಿ ನೋಡಿ. ಇವತ್ತಿನ ಒಬ್ಬ ವಿಜ್ಞಾನಿ ಕೇಳುವಂಥ ಪ್ರಶ್ನೆಗಳಲ್ವೇ? ಬಯಲೊಳಗೆ ಆಲಯವೋ, ಆಲಯವು ಬಯಲೊಳಗೋ? ಬಯಲು ಆಲಯದಲ್ಲಿದೆಯೋ? ಆಲಯ ಅಂದರೆ ಒಂದು ಕಟ್ಟಡ, ಮನೆ ಅಂತ ಅರ್ಥ. ಆಲಯದೊಳಗೆ ಬಯಲು, ಬಯಲು ಆಲಯವೆರಡು ನಯನದೊಳಗೋ? ಇದೆರಡು ನಮ್ಮ ಕಣ್ಣಲ್ಲಿದೆಯೋ? ನಯನ ಬುದ್ಧಿಯ ಒಳಗೋ, ಬುದ್ಧಿ ನಯನದ ಒಳಗೋ? ನಯನ ಬುದ್ಧಿಗಳೆರಡು ನಿನ್ನೊಳಗೋ? ನಯನ ಕಣ್ಣು ಬುದ್ಧಿಯಲ್ಲಿದೆಯೋ ಇಲ್ಲ ಬುದ್ಧಿ ಕಣ್ಣಲ್ಲಿದೆಯೋ? ಇದೆರಡು ನಿನ್ನಲ್ಲಿದೆಯೋ? ಕುಸುಮದಲ್ಲಿ ಗಂಧವೋ, ಗಂಧದಲ್ಲಿ ಕುಸುಮವೋ? ಹೂವಲ್ಲಿ ಪರಿಮಳವೋ ಇಲ್ಲ ಪರಿಮಳದಲ್ಲಿ ಹೂವೋ? ಕುಸುಮ ಗಂಧಗಳೆರಡು ಗ್ರಾಣದೊಳಗೋ? ಅಸಮಭವ ಕಾಗಿ ನೆಲೆಯಾದಿ ಕೇಶವರಾಯ, ಉಸುರಲು ಎನ್ನಳವಲ್ಲ ಎಲ್ಲ ನಿನ್ನೊಳಗೋ. ನನಗೆ ಹೇಳಕ್ಕೆ ಗೊತ್ತಾಗಲ್ಲ, ನನ್ನ ಅಲ್ಪಮತಿಗೆ ಮಾನವನ ಮತಿಗೆ ಇದು ಗೊತ್ತಾಗಲ್ಲ.
ಇದನ್ನ ನೀನೇ ನನಗೆ ತಿಳಿಸ್ಬೇಕಪ್ಪ, ನಿಂಗೊಬ್ಬನಿಗೆ ಇದು ಗೊತ್ತಾಗತ್ತೆ. ಅಂದರೆ ಸೃಷ್ಟಿ ರಹಸ್ಯವನ್ನ ಕಾಣುವ ಬೆರಗು. ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ, ನಾವು ಸರಿಯಾದ ದೃಷ್ಟಿಕೋನದಿಂದ ನೋಡಿದರೆ ಇಡೀ ಬದುಕು ಒಂದು ಹಬ್ಬ. ನನ್ನ ಹೃದಯದ ಬಡತನದ ಬೇರಿಗೆ ನಿರಂತರವಾಗಿ ಕೊಡಲಿಯೇಟು ಹಾಕು ಭಗವಂತ ಅಂತ ಕೇಳ್ಕೊತಾರೆ. ಪ್ರಭು, ನನ್ನ ಹೃದಯದ ಬೇರಿಗೆ ನಿರಂತರವಾಗಿ, ಬಡತನದ ಬೇರಿಗೆ, ಅದಿಲ್ಲ ಇದಿಲ್ಲ, ನನ್ನ ಕಷ್ಟ, ನನ್ನ ಗೋಳು ಅಂತ ಗೋಳಾಡ್ತೀವಲ್ಲ, ಆ ಬಡತನದ ಬೇರಿಗೆ ನಿರಂತರ ಕೊಡಲಿ ಪೆಟ್ಟು ಹಾಕು ಅಂತ ಕೇಳ್ಕೊತಾರೆ. ಅದೇ ರೀತಿ ಇಲ್ಲಿ ಕನಕದಾಸರು ಸೃಷ್ಟಿ ರಹಸ್ಯದ ಬಗ್ಗೆ ನಮ್ಮ ಯೋಚನೆ ಮಾಡೋ ಹಂಗೆ ಮಾಡ್ತಾರೆ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ಇನ್ನು ಈಗಾಗಲೇ ನಾವು ಗಮನಿಸಿದ್ವಿ, ಅವರ ಕೀರ್ತನೆಗಳಲ್ಲಿ ಭಾಗವತ ಪುರಾಣಗಳ ಪರಿಚಯ ಆಗತ್ತೆ. ಉದಾಹರಣೆಗೆ ದಶಾವತಾರದ ಬಗ್ಗೆ ಅವ್ರದ್ದೊಂದು ಕೀರ್ತನೆ ಇದೆ. ಸಣ್ಣ 10-12 ಸಾಲಲ್ಲಿ ದಶಾವತಾರದನ್ನ ಅದನ್ನ ವಿವರಿಸಿಬಿಡ್ತಾರೆ ನೋಡಿ. ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ, ದಾಮೋದರ ಹರಿ ವಿಷ್ಣು ಮುಕುಂದ, ಮತ್ಸ್ಯಾವತಾರದೊಳಾಡಿದನೇ, ಮಂದರಾಚಲ ಬೆನ್ನೊಳಗೆ ಅಂತವನೇ. ಮತ್ಸ್ಯಾವತಾರ, ಕೂರ್ಮಾವತಾರ. ಅಚ್ಚಸುಕರನಾಗಿ ಬಾಳಿದನೆ, ಮದ ಹೆಚ್ಚಿ ಹಿರಣ್ಯಕನ ಸೀಳಿದನೆ, ಬಲಿಯೊಳು ದಾನವ ಬೇಡಿದನೆ, ಪಾತ್ರ ಕುಲವ ಬಿಡದೆ ಕ್ಷಯ ಮಾಡಿದನೆ, ಜಲನಿಧಿಗೆ ಬಿಲ್ಲ ಹೂಡಿದನೆ, ಕಾಮ ಕೊಲಿದು ಗೊಲ್ಲತಿಯೊಳಾಡಿದನೆ. ಜಲನಿಧಿ, ಸಮುದ್ರಕ್ಕೆ ಬಿಲ್ ಹೂಡದ್ನ ಸೇತುವೆ ಕಟ್ಟಿದ್ನಲ್ಲ ರಾಮ, ಅದು. ಅಥವಾ ಗೊಲ್ಲತಿ, ಗೋಪಿಕೆಯರ ಜೊತೆ ಕೃಷ್ಣನಾಗಿ ಆಡಿದನೆ. ಸಾಧಿಸಿ ತ್ರಿಪುರರ ಗೆಲಿದವನೇ, ಪ್ರತಿವಾದಿಸಿ ಹಯವೇರಿ ನಲಿದವನೇ. ಅದು ಕಲ್ಕ್ಯಾವತಾರ. ಬೇದದಿ ವಿಶ್ವವ ಗೆಲಿದವನೇ, ಬಡ ಆದಿ ಕೇಶವ ನಮಗೆ ಒಲಿದವನೇ. ಇದು ಈ ರೀತಿ ಅನೇಕ ಕೀರ್ತನೆಗಳು ಸಿಗುತ್ತವೆ ನಿಮಗೆ. ಆ ದೇವರನ್ನ ಹೊಗಳುವ ನೆಪದಲ್ಲಿ ನಮ್ಮ ಪುರಾಣಗಳ ಕಥೆಯನ್ನ ಪರಿಚಯ ಮಾಡಿಕೊಡುವ ಒಂದು ರೀತಿಯ ಜಾಣ್ಮೆ ಅವರಲ್ಲಿ ಕಾಣಿಸುತ್ತೆ. ಅದು ಪುರಂದರದಾಸರು, ಬೇರೆ ಬೇರೆ ವ್ಯಾಸರಾಯರು, ವಾದಿರಾಜರು, ಬೇರೆ ಬೇರೆಯವರ ವಿಜಯದಾಸರು ಇಂತಹ ಕೀರ್ತನೆಗಳಲ್ಲಿ ಕೂಡ ಕಾಣಿಸುತ್ತೆ. ಇನ್ನು ದೇವರ ಸ್ತುತಿ ಮಾಡುವ ಬೇಕಾದಷ್ಟು ಸ್ತುತಿ ಪದ್ಯಗಳು ಅವರಲ್ಲಿದೆ. ಒಂದು ಬಹಳ ವಿಶಿಷ್ಟವಾದ ಕೀರ್ತನೆಯನ್ನ ಪರಿಚಯಿಸಿ ನಾನು ಈ ಮಾತನ್ನು ಈಗ ನಿಲ್ಲಿಸ್ತಾ ಇದ್ದೀನಿ. ಕನಕದಾಸನ ಮೇಲೆ ಅವರೇ ಬರ್ಕೊಂಡಿದ್ದಾರೆ. ಒಂದು ಆತ್ಮಕಥಾನಕ ಥರ ಇದೆ ಅದು. ಅವರು ಯಾವ ರೀತಿ ತಮ್ಮನ್ನು ತಾವು ನೋಡ್ತಿದ್ರು ಅಂತ ನೋಡಿ. ಕನಕದಾಸನ ಮೇಲೆ ಅಂತಲೇ ಅದ್ರ ಹೆಸರು. ಕನಕದಾಸನ ಮೇಲೆ ದಯಮಾಡಲು ವ್ಯಾಸಮುನಿ ಮಠಿಕರೆಲ್ಲರೂ ದೂರು ಹೇರೋ. ಕನಕದಾಸನ ಮೇಲೆ ದಯಮಾಡಲು ಇವರೆಲ್ಲ ಯಾರು ಅಂತಂದ್ರೆ ಬೇರೆಯವರೆಲ್ಲ ಅವರು ದೂರ ಹೇಳ್ತಾರಂತೆ. ತೀರ್ಥವನ್ನು ಕೊಡುವಾಗ ಕನಕನ್ನ ಕರೆಯೆಣಲು ದೂರ್ತರಾಗಿದ್ದ ವಿದ್ವಾಂಸರೆಲ್ಲ, ಸಾರ್ಥಕವಾಯಿತು ಇವರ ಸನ್ಯಾಸಿತನವೆಲ್ಲ, ಪೂರ್ತಾಗಲೆಂದ ಯತಿ ನಗುತ್ತಲಿಹನು. ಅಂದ್ರೆ ಕನಕದಾಸರ ಬಗ್ಗೆಗೆ ಇರುವ ಈ ಕೀರ್ತನೆಯಲ್ಲಿ ಈಗಷ್ಟೇ ನಾವು ಚರ್ಚೆ ಮಾಡ್ತಾ ಇದ್ವಿ. ಅವರು ಎದುರಿಸಿದ ಪರೀಕ್ಷೆಗಳು ಎಷ್ಟು ಅನ್ನೋದು ನಮಗೆ ಗೊತ್ತಾಗುತ್ತೆ. ಮರುದಿನ ಅವರವರ ಪರೀಕ್ಷಿಸಬೇಕೆಂದು ಕರೆದು ವಿದ್ವಾಂಸರ ಕನಕ ಸಹಿತ ತ್ವರಿತದಲ್ಲಿ ಕರದಲ್ಲಿ ಕದಳಿ ಫಲವನ್ನೇ ಕೊಟ್ಟು, ಯಾರಿರದ ಸ್ಥಳದಲ್ಲಿ ಬೆದ್ದು ಬನ್ನಿರಿ ಎನ್ನರು. ಊರ ಹೊರಗೆ ಹೋಗಿ ಬ್ಯಾರೆ ಬ್ಯಾರೆ ಕುಳಿತು ಸ್ವಂತದಿಂದ ಮೆದ್ದು ವಿದ್ವಾಂಸರೆಲ್ಲ, ತೋರಲಿಲ್ಲವೂ ಎನಗೆ ಏಕಾಂತ ಸ್ಥಳವೆನ್ನುತ್ತ ಕದಳಿ ಫಳವ ತಂದು ಮುಂದಿಟ್ಟ. ಇಲ್ಲಿ ನೋಡಿ, ಕನಕದಾಸರ ಬಗೆಗೆ ಬರೆದಿರುವಂತಹ ಈ ಕಥೆ ಇದೆಯಲ್ಲ, ಇದು ಮೂಲತಃ ಪುರಂದರದಾಸರ ಒಂದು ಕೀರ್ತನೆ. ಇದರಲ್ಲಿ ಕನಕದಾಸರ ಬಗ್ಗೆ ಯಾವ ರೀತಿ ಇದೆ ಅನ್ನೋದನ್ನ ಪರಿಚಯ ಮಾಡ್ಕೊಳ್ಳಿಕ್ಕೆ ನಾನು ನಿಮಗೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾವು ಹೇಳುವ ಎಲ್ಲ ಪವಾಡ ಪರೀಕ್ಷೆಗಳು ಇಲ್ಲಿ ಬರ್ತಾ ಇವೆ. ಡಿಂಬದಳು ಶಬ್ದವಾದಾಗ ಶ್ರೋತೃಗಳಲ್ಲಿ ಇಂಬಾಗಿ ತತ್ವೈಶ್ವರ್ಯ ಎಲ್ಲ ತುಂಬಿಹರು. ಹೀಗೆ ಬಾಳೆಹಣ್ಣು ಪ್ರಸಂಗವನ್ನ ಇಟ್ಕೊಂಡು ಕನಕದಾಸ ಹೇಗೆ ದೇವರಿಲ್ಲದ ಸ್ಥಳವಿಲ್ಲ, ತಾನೆಲ್ಲೂ ತಿನ್ನಕ್ಕಾಗ್ಲಿಲ್ಲ ಅಂತ ಹೇಳ್ತಾನೆ ಅನ್ನೋದನ್ನು ಬರುತ್ತೆ. ನೋಡಿದರೆ ಈ ಕನಕನಾಡುವ ಮಾತುಗಳ ಮೂಢ ಜನರು ಎಲ್ಲಿಂಬರೆ ಮಹಿಮೆಯ. ಇವರಿಗೆಲ್ಲ ಏನ್ ಗೊತ್ತು ಇವರ ಮಹಿಮೆ? ನಾಡಾಡಿಯಂತೆಯೇ ಮಾಡಿಬಿಟ್ಟರು, ಇವರಿಗೆ ನಾಡೆಲ್ಲ ಹುಡುಕಿದರು ಈಡಾರ ಕಾಣೆ. ಕರದಲ್ಲಿ ಮೂರ್ತಿಯನ್ನು ಪಿಡಿದು ಕೇಳುತ್ತಿರಲು, ಅರಿಯದ ಜ್ಞಾನದಲ್ಲಿ ಪೇಳುತ್ತಿರಲು, ತ್ವರದಿ ಕನಕನು ಬಂದು
ವಾಸುದೇವನ ರೂಪ ಪರಬೊಮ್ಮ ಪುರಂದರ ವಿಠಲನೆಂದು ಪೇಳಿದನು. ಪುರಂದರದಾಸರಿಗೆ ಕನಕದಾಸರ ಬಗ್ಗೆ ಎಷ್ಟು ಗೌರವ ಇತ್ತು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಅವನು ಬೇರೆ ಯಾರೂ ಅಲ್ಲ, ಅವನು ವಾಸುದೇವನ ರೂಪವೇ ಅನ್ನುವ ಒಂದು ಗೌರವ ನಮಗೆ ಕಾಣುತ್ತೆ. ಹೀಗೆ ತನ್ನ ಕೀರ್ತನೆಗಳಲ್ಲಿ ಅನೇಕ ನೆಲೆಗಳನ್ನು ತಂದು ಕನಕದಾಸರು ಸಮಾಜಕ್ಕೆ ಕೊಟ್ಟ ಕೊಡುಗೆ ಬಹಳ ದೊಡ್ಡದು. ನಿಮಗೆ ಆಶ್ಚರ್ಯ ಆಗಬಹುದು, ಸಂಪ್ರದಾಯದ ಹಾಡುಗಳು ಅಂತ ಇದೆ. ಇದನ್ನು ಹೆಂಗಸರು ಹಾಡ್ಕೋತಾ ಇದ್ರು. ಇವತ್ತದನ್ನು ವಾಗೀಶ್ವರಿ ಶಾಸ್ತ್ರಿ ಅನ್ನೋರು CD ರೂಪದಲ್ಲಿ ಕೂಡ ಲಭ್ಯವಿರುವಂತೆ ಮಾಡಿದ್ದಾರೆ. ಅಂತಹ ಸಂಪ್ರದಾಯದ ಹಾಡುಗಳಿಗೆ ಕೂಡ ಈ ಕೀರ್ತನೆಗಳು ಮೂಲ ಆಗಿರ್ತವೆ. ಆ ಸ್ಫೂರ್ತಿಯಿಂದ ಆ ತತ್ವ ಜ್ಞಾನ ಸರಳ ಭಾಷೆಯಲ್ಲಿ ಅದನ್ನು ಹೇಳಿರುವಂಥದ್ದು, ಜನಭಾಷೆಯನ್ನು ತನ್ನ ಭಾಷೆಯನ್ನಾಗಿ ಮಾಡಿಕೊಂಡು ಸಂಗೀತದ ಸಾರವನ್ನು ಅರಿತು ಜನಸಾಮಾನ್ಯರಿಗೆ ಸರಳ ಭಾಷೆ ಮತ್ತು ಸಂಗೀತ ಎರಡನ್ನ ಇಟ್ಕೊಂಡು ಸೇತುವೆಯ ಹಾಗೆ ದೇವರ ಈ ವಿಚಾರಗಳನ್ನು, ಧಾರ್ಮಿಕ ವಿಚಾರಗಳನ್ನು, ತತ್ವ ವಿಚಾರಗಳನ್ನು ಸುಲಭವಾಗಿ ತಲುಪಿಸಿದ ಕೀರ್ತಿ ಕನಕದಾಸನದು. ಮಕ್ಕಳೇ, ಈಗ ಒಂದು ಪ್ರಶ್ನೆ ಕೇಳಿಬಿಟ್ಟು. ಹಾಂ ಸರ್, ಆಯ್ತು. ನಾನು ನಿಮ್ಮನ್ನ ಕೇಳುವ ಪ್ರಶ್ನೆ ಏನಂದ್ರೆ, ದೊರೆತನವು ಬಂದಾಗ ಹಿಗ್ಗಬೇಡ, ಸಿರಿ ಬಂದ ಕಾಲಕ್ಕೆ ಮರೆಯಬೇಡ. ಸಿರಿಗೋಸ್ಕರವೇ ಬದುಕ್ತಾ ಇರೋ ನಮ್ಮ ಲೋಕ ಇದು, ಭೋಗಯುಗ. ಇವತ್ತು ಸಿರಿ ಬಂದ ಕಾಲಕ್ಕೆ ತಾಯಿಯನ್ನ, ತಾಯ್ನಾಡನ್ನ, ಸತ್ಯವನ್ನ ಎಲ್ಲವನ್ನೂ ಮರೆಯುವ ಕಾಲ. ಇಂತಹ ಸವಾಲನ್ನ ಕನಕನ ಜೊತೆಯಲ್ಲಿ ನಾವು ಎದುರಿಸುವುದು ಹೇಗೆ? ಸಿರಿ, ವೆಲ್ತ್, ಇದರ ಪ್ರಶ್ನೆ ಏನು ಮಾಡಬೇಕು ನಾವು? ಹೇಗೆ? ಎಷ್ಟು ಸಾಕು, ಎಷ್ಟು ಬೇಕು? ಇದ್ರ ಬಗ್ಗೆ ಎಲ್ಲ ನೀವು ಯೋಚನೆ ಮಾಡ್ತಾ ಇರಿ. ಮತ್ತೆ ಬಂದಾಗ ಈ ಭೋಗಯುಗದಲ್ಲಿ ಕನಕದಾಸನ ಔಚಿತ್ಯ ಏನು ಅನ್ನೋದನ್ನ ಚರ್ಚೆ ಮಾಡೋಣ. ಧನ್ಯವಾದ. ಅಯ್ಯಯ್ಯ ಚೆನ್ನಾದುದೆನೆ ಕನ್ನಡಿಗರು, ಅಯ್ಯ ಮಂಚಿದಿಯನೆ ತೆಲುಗ. ಅಯ್ಯಯ್ಯ ಚೆನ್ನಾದುದೆನೆ ಕನ್ನಡಿಗರು, ಅಯ್ಯ ಮಂಚಿದಿಯನೆ ತೆಲುಗ. ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವರು, ಮಯುಬ್ಬಿ ಕೇಳಬೇಕಣ್ಣ. ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವರು, ಮಯುಬ್ಬಿ ಕೇಳಬೇಕಣ್ಣ. ಬಹಳ ಪ್ರಸಿದ್ಧ ಕವಯತ್ರಿ ಹೆಳವನಕಟ್ಟೆ ಗಿರಿಯಮ್ಮ ಕೂಡ ಸಾಂಗತ್ಯವನ್ನು ಬರೆದಿದ್ದಾಳೆ. ಬಹಳ ಚೆನ್ನಾಗಿದೆ. ಕನ್ನಡ ಕಾವ್ಯದಲ್ಲಿ ಆಸಕ್ತಿ ಉಳ್ಳವರು ಈ ಸಾಂಗತ್ಯ ಕಾವ್ಯಗಳನ್ನು, ಹಾಗೆ ಕುಮಾರರಾಮನ ಸಾಂಗತ್ಯ, ಅದು ನಂಜುಂಡ ಕವಿ ಬರೆದಿರ್ತಕ್ಕಂಥದ್ದು. ಷಟ್ಪದಿ ಇರ್ಬೋದು, ಭಾಮಿನಿ ಇರ್ಬೋದು, ವಾರ್ಧಕ ಇರ್ಬೋದು, ಒಂದೊಂದರಲ್ಲೂ ಕೂಡ ಅದ್ವಿತೀಯವಾದ ಕವಿಗಳು ನಮ್ಮ ಕನ್ನಡ ನಾಡಿನಲ್ಲಿ ಆಗಿ ಹೋಗಿದ್ದಾರೆ. ಈಗ ಪ್ರಸ್ತುತ ಕನಕದಾಸರು ಕೂಡ ಕೀರ್ತನೆಗಳನ್ನು ಬರೆದಿರಬಹುದು, ಬೇಕಾದಷ್ಟು ಕೀರ್ತನೆಗಳು ಬರೆದಿದ್ದಾರೆ. ಹಾಗೇನೆ ಕಾವ್ಯಗಳನ್ನು ಕೊಟ್ಟಿದ್ದಾರೆ. ಈ ಕಾವ್ಯಗಳ ಬಗ್ಗೆ 3 ಕಾವ್ಯಗಳನ್ನು ನಾನು ಆಗಲೇ ಹೇಳಿದೆ. ಮೋಹನ ತರಂಗಿಣಿ ಇದು ದೊಡ್ಡ ಕಾವ್ಯವೇ. ಇದರ ಒಂದು 4-5 ಪದ್ಯಗಳನ್ನು ಅದು ಸಾಂಗತ್ಯದಲ್ಲೇ ಇದೆ. ಈ ಸುಭಗ ಅಂತ ನಾವು ಒಂದು ಮಾತಿದೆ, ಆ ಶೈಲಿ ತುಂಬ ಚೆನ್ನಾಗಿರಬೇಕು ಅಂತ. ಆ ರೀತಿಯಲ್ಲಿ ಇದನ್ನು ಓದ್ಬೋದು, ಓದಿಸ್ಕೊಂಡು ಹೋಗುತ್ತೆ. ಯಾವುದಕ್ಕೆ ಓದಿಸ್ಕೊಂಡು ಹೋಗೋ ಗುಣ ಇದೆ ಅದು ಒಳ್ಳೆ ಕಾವ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಎಲ್ಲಿ ಕಷ್ಟ ಆಗುತ್ತೋ, ಅಲ್ಲಿ ತೊಡಕಾಗುತ್ತೋ, ಅದು ಒಳ್ಳೆ ಕಾವ್ಯ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ನಮ್ಮ ಕನ್ನಡ ಕಾವ್ಯಗಳೆಲ್ಲ ಅದೇ ರೀತಿಯಲ್ಲೇ ರಚಿಸಲ್ಪಟ್ಟವು ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಕನ್ನಡಿಗನಾಗಿ. ಶ್ರೀಗಿರಿಜೇಶ್ವರ ಇದು ಓದೋ ರೀತಿ ನಾನೇನೋ ಹೇಳ್ಬಿಡ್ತೀನಿ, ಆದರೆ ನಿಮಗೆ ಓದೋದು ಸ್ವಲ್ಪ ಎಲ್ಲೆಲ್ಲಿ ಅದಕ್ಕೊಂದು ಚಿಕ್ಕೆ ಅಂತ ನಾವು ಹೇಳ್ತೀವಿ, ಅದು ಸ್ವಲ್ಪ ಕಷ್ಟ. ಅದು ಹೇಳಿಸಿ ಕೊಡಬೇಕು, ಹೇಳಿಕೊಡಬೇಕು, ಆವಾಗಲೇ ಅದು ಬರೋದು. ಕಾಂತನ ಶುಭ ಗುಣವಂತನ ನವ ಸೂರ್ಯಕಾಂತಿಯುಕ್ತನ ರಘುವರನ ಶಾಂತನ ಸಕಲ ಕಾರಣನಾದ. ನೋಡಿ ಎಲ್ಲಿ ಬರುತ್ತೆ ಅದು ಸ್ಟ್ರೆಸ್ಸು. ಕಾಂತನ ಶುಭ ಗುಣವಂತನ ನವಸೂರ್ಯ ಕಾಂತಿಯುಕ್ತನ ರಘುವರನ ಶಾಂತನ ಸಕಲ ಕಾರಣನಾದ ಶ್ರೀ ಪ್ರಾಣ ಕಾಂತನ ಸನ್ನುತಿಸುವೆನು.
ದ್ವಾಪರದಲ್ಲಿ ತುರ್ದ ಶ್ಯಾಮ ಸುಂದರ ಕೃಷ್ಣ ರೂಪದ್ವಯಂಗಳ ಸ್ಮರಿಪೆ. ಗೋಪಾಲ ನೆನೆಸಿ ಗೋಕುಲವನ್ನುದ್ಧರಿಸಿದ ದ್ರೌಪದಿ ವಲ್ಲಭ ಪ್ರಿಯನ. ಸಿರಿಕುಮಾರ ವ್ಯಾಸ ನಡಿಗೆ ವಂದಿಸಿ ಪುರಂದರ ಮುಖ್ಯದಾಸರ ನೆನೆದು. ವಿರಚಿಸುವೆನು ಕಾವ್ಯ ರೂಪದಿ ಪೂರ್ಣ ಪ್ರಜ್ಞರ ದಿವ್ಯ ಮಂಗಳ ಕಥೆಯ. ಎಲ್ಲ ಬಲ್ಲವನಲ್ಲ ಸೊಲ್ಲು ಸೊಲ್ಲಿಗೆ ಸೀರಿ ನಲ್ಲ ನುಡಿಸಿದಂತೆ ನುಡಿವೆ. ಎಲ್ಲ ಬಲ್ಲವನಲ್ಲ ಸೊಲ್ಲು ಸೊಲ್ಲಿಗೆ ಸೀರಿ ನಲ್ಲ ನುಡಿಸಿದಂತೆ ನುಡಿವೆ. ಎಲ್ಲ ಬಲ್ಲವರಾದ ಸರ್ವಜ್ಞರಾಯರ ಸಲ್ಲಲಿತದ ಪುಣ್ಯ ಕಥೆಯ. ಸಲ್ಲಲಿತದ ಪುಣ್ಯ ಕಥೆಯ. ಇದು ಸಾಂಗತ್ಯದ ಓಟ. ಅದನ್ನು ಹಾಡುವ ಕ್ರಮ ಮೊದಲಿಂದ ಬಂದಿರೋದು ಹೀಗೆ. ಕೆಲವರು ಹೇಳ್ತಾರೆ ಗಮಕದಲ್ಲಿ ಅದನ್ನು ಶ್ರೀವನಿತ ರಸನೆ ಅಥವಾ ಬೆಳಗ್ಗೆ ನಾನು ದೀನ ನಾನು ಸಮಸ್ತ ಲೋಕಕ್ಕೆ ಹಾಡಿದಾಗ ಹಾಡ್ಬೋದು ಆದರೆ ರುಚಿಸೋದಿಲ್ಲ. ಇದು ಹೇಗೆ ಹಾಡಬೇಕು ಹಾಗೆ ಹಾಡಬೇಕಷ್ಟೇ. ರಗಳೇನೂ ಹಾಗೆ ಹಾಡಕ್ಕೆ ಬರೋದಿಲ್ಲ. ಮುಕ್ತಚಿತ್ರ ಅದು ಯಾಕಂದರೆ 3 ಮಾತ್ರೆ 4 ಮಾತ್ರೆ 5 ಮಾತ್ರೆ ಲಲಿತ ರಗಳೆ ಉತ್ಸಾಹ ರಗಳೆ ಮಂದಾನಿ ರಗಳೆ ಅಂತ. ಆ ರಗಳೆಯ ಸಾಲುಗಳು ಮೊದಲೇ ಅಕ್ಷರ ಶುರುವಾದರೆ ಕೊನೆಯ ಸಾಲಗಟ್ಟಲೆ ನಿಲ್ಲುತ್ತೆ. ಮಧ್ಯದಲ್ಲಿ ನಾವೆಲ್ಲೂ ರಾಗಾಲಾಪನೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅದೇ ರೀತಿ ಇದು ಕೂಡ ಸಾಂಗತ್ಯ ತ್ರಿಪದಿಗೆ ತುಂಬ ಹತ್ತಿರವಾಗಿರ್ತಕ್ಕಂಥ. ತ್ರಿಪದಿದು ಒಂದು ಸಾಲ ಮಾತ್ರ ರಿಪೀಟ್ ಮಾಡಿ ಹಾಡ್ತೀವಿ ಅಷ್ಟೇ, ಅದೊಂದು ವ್ಯತ್ಯಾಸ ಇದೆ. ಇಲ್ಲಿ ನೋಡಿ, ಮೋಹನ ತರಂಗಿಣಿ ಕನಕದಾಸರ ಒಂದು ಕೃತಿ. ಶ್ರೀಗಿರಿಜೇಶ್ವರ ಆತ್ಮಾಭಿರಾಮ, ಶ್ರೀಗಿರಿಜೇಶ್ವರ ಆತ್ಮಾಭಿರಾಮ, ಸದ್ವಾಗೀಶ ಪಿತ ಪರಂಧಾಮ, ಕಾಗಿ ನೆಲೆಯ ರಂಗ ಸುರ ಸಾರ್ವಭೌಮ, ಕಾಗಿ ನೆಲೆಯ ಸುರ ಸಾರ್ವಭೌಮ, ಸುತ್ಯಾಗಿ ಪಾಲಿಸೋ ಪೂರ್ಣ ಕಾಮ. ಶ್ರೀಗಿರಿಜೇಶ್ವರ ಆತ್ಮಾಭಿರಾಮ, ಸದ್ವಾಗೀಶ ಪಿತ ಪರಂಧಾಮ, ಕಾಗಿ ನೆಲೆಯ ರಂಗ ಸುರ ಸಾರ್ವಭೌಮ, ಸುತ್ಯಾಗಿ ಪಾಲಿಸೋ ಪೂರ್ಣ ಕಾಮ. ಶ್ರೀಮದ್ ಗುರುರಾಯ ದುರಿತ ವಿಜಯ ದುಶ್ಯಾಮ ವಿಚ್ಛೇದ ನಾಹ್ಲಾದ. ಓದೋದು ನೋಡಿ, ಎಷ್ಟು ಅಭ್ಯಾಸ ಇಲ್ಲದೆ ಬಹಳ ಕಷ್ಟ ಆಗುತ್ತೆ. ಶ್ರೀಮದ್ ಗುರುರಾಯ ದುರಿತ ವಿಜಯ ದುಷ್ಕಾಮ ವಿಚ್ಛೇದ ನಾಹ್ಲಾದ, ತಾಮಸ ಗುಣನಾಶ ಸಾತ್ವಿಕೋಲ್ಲಾಸ, ಶ್ರೀರಾಮಾನುಜ ಮುನಿ ಶರಣು, ಶ್ರೀರಾಮಾನುಜ ಮುನಿ ಶರಣು. ಅಕ್ಕನೋಳಾಟವೇ ತಮಕೆ ತರ್ಕ್ಯವ ಕೂಡೆ, ಕರ್ಕೋಟಕವೇ ಮೇಳ ವಿಪೂದೆ, ತರ್ಕಕ್ಕೆ ರಾಮಾನುಜರೋಳು. ನೋಡಿ ಹೇಗೆ ಹೋಗುತ್ತೆ ಓಟ. ತರ್ಕಕ್ಕೆ ರಾಮಾನುಜರೋಳು ವಾದಿ, ಸಂಪರ್ಕ ನಿಲ್ಲುವುದೇ ನಿಲ್ಲಲರಿದು, ನಿಲ್ಲಲರಿದು. ಚುಕ್ಕೆ ಹಾಕೊಂಡ್ರೆ ಮಾತ್ರ ಅದನ್ನು ಓದೋದಕ್ಕೂ ಹಾಗೆ ಓದಬೇಕಾಗತ್ತೆ, ಹಾಡೋದಕ್ಕೂ ಹಾಗೆ ಹಾಡಬೇಕಾಗತ್ತೆ. ಈ ರೀತಿಯ ಪೆಂಪು ಒಡೆದ ಸದ್ಗುರು ಕರವಾರಿ ಜೋದ್ಭವ ಶಿಷ್ಯ ಜನರ. ಈ ರೀತಿಯ ಪೆಂಪು ಒಡೆದ ಸದ್ಗುರು ಕರವಾರಿ ಜೋದ್ಭವ ಶಿಷ್ಯ ಜನರ, ಪ್ರೇರಿಸಿ ಚತುರ್ವಿಧ ಫಲವಿವ ತಾತಾಚಾರ್ಯ ಅಡಿಗೆ ಎರಗುವೆನು, ಎಡಗುವೆನು. ನಿಮ್ಮಯ್ಯ ಪಿತ ಕೃಷ್ಣರಾಯನ ಮಹಿಮೆಯ, ನಿಮ್ಮಯ್ಯ ಪಿತ ಕೃಷ್ಣರಾಯನ ಮಹಿಮೆಯ ಹಮ್ಮನರಿದು ಕೀರ್ತಿ ಪೋಡೆ. ನಮ್ಮಳವಲ್ಲ ಶಾರದೆಗೂಡಿ ಚತುರಾಸ್ಯ ಬೊಮ್ಮ, ಬಾಯನ್ನೆರೆಯನೆಗೆ ಖ್ಯಾತೆ ವೇದಾಗ ಮಾತೀತೆ ಶರ್ವನ ಮನ ಪ್ರೀತೆ. ಈಗ ನಾವು ಪ್ರಿನ್ಸಿಪಾಲ್ ಚೇಂಬರಲ್ಲಿ ಇರಬೇಕಾದ್ರೆ ಹಲವು ವಿಷಯಗಳನ್ನು ನಮ್ಮ ಹುಸೇನ್ ಸಾಹೇಬರು ಹೇಳ್ತಾ ಇದ್ರು. ದಾಸ ಸಾಹಿತ್ಯದ ಸೊಗಡು, ಆ ಸಾಹಿತ್ಯದ ಶ್ರೀಮಂತಿಕೆ, ಪದಗಳಲ್ಲಿ ಅವರು ಆಡುವ ಒಂದು ಚಲ್ಲಾಟ, ಚಮತ್ಕಾರಗಳ ಬಗ್ಗೆ ಹೇಳ್ತಾ ಇದ್ರು. ಬಹುಶಃ ಇದರಲ್ಲೂ ಹಾಗೆ ತಾವು ನೋಡ್ಬೋದು ಅನ್ಸುತ್ತೆ, ಗಮನಿಸಿದ್ರೆ ಆ ಆಸಕ್ತಿ ಇರಬೇಕಷ್ಟೇ. ನೋಡಿ, ಖ್ಯಾತ ವೇದಾಗ ಮಾತೀತೆ ಶರ್ವನೆ ಮನ ಪ್ರೀತೆ ಷಣ್ಮುಖ ವಿನಾಯಕರ, ಮಾತೆ ಧನುಜ ಕುಲ ಭೀತೆ ತುಹಿನಗಿರಿ ಜಾತೆ ಕೊಡನೆಯೇ ಸನ್ಮತಿಯ. ಬಹುಶಃ ಈ ಪದ್ಯವನ್ನು ಓದ್ತಿರ್ಬೇಕಾದ್ರೆ ಯಾವ ದೇವಿಯನ್ನ ಕುರಿತು ಕನಕದಾಸರು ಪ್ರಾರ್ಥನೆ ಮಾಡ್ತಿದ್ದಾರೆ ಅಂತ ತಮಗೆ ಗೊತ್ತಾಗುತ್ತೆ. ಅಗಣಿತ ಲೋಕಾದಿ ಲೋಕಂಗಳು ದರದಿ, ಅಗಣಿತ ಲೋಕಾದಿ ಲೋಕಂಗಳು ದರದಿ, ಸೊಗೈಪ ನಾರಾಯಣನ. ರಾಗಗಳು ಬಂದರೆ ಬೇರೆ ರಾಗಗಳಲ್ಲೂ ಕೂಡ ಹಾಡ್ಬೋದು, ಆದರೆ ಧಾಟಿ ಮಾತ್ರ ಇದೇ ಆಗಿದೆ. ಅಗಣಿತ ಲೋಕಾದಿ ಲೋಕಂಗಳು ದರದಿ, ಸೊಗೈಪ ನಾರಾಯಣನ. ಹೆಗಲೋಳು ಹೊತ್ತು ಖೇಚರ ಸಂಚರಿಸುವ ಖಗರಾಜ ಕರುಣಿಪುದೆ ಮಗೆ. ವರದುಗ್ಧಾಬ್ಧಿಯ ಮತನದಿಂತು ಸುಮಾತ್ರ ಗರಳವ ಕರೆದಾಕ್ಷಣದಿ,
ಸುರಮುಖ್ಯರ ಭೀತಿ ಒಡಿಸಿದ ಧರಣೀಧರ ಪಣಿ ರಾಜ ರಕ್ಷಿಪುದು ಸುರಪತಿ ಶಿಖಿಕಾಲ ನಿರುತಿ ವರುಣವಾಯು ಹರಸ ಕನೀಶಾನ ಮುಖ್ಯ ವರಮಾನು ಮುನಿಜಾರುಗಳೆನ್ನ ಚಿತ್ತಕ್ಕೆ ಪರಮ ಸಂತಸವ ಪಾಲಿಪುದು ಬಲಿ ಪ್ರಹ್ಲಾದ ನಾರದ ವಿಭೀಷಣ ಧ್ರುವ ಕಲಿ ಪಾರ್ಥ ವಿದೂರ ಸಲಿಲ ಶರುಕ ಶೌನಕ ಪುಂಡರೀ ಕಾರ್ಯ ಒಲಿಗುವುದೆನಗೆ ಸತ್ಕೃಪೆಯ ರಸಪೂರಿತ ಸುಪ್ರಬಂಧ ವಿಲಕ್ಷಣ ರಸಪೂರಿತ ಸುಪ್ರಬಂಧ ವಿಲಕ್ಷಣ ಎಸೆವಂತೆ ಪೇಳ್ದೆ ಪೇಲಿದನು ಹಸನಾದುದೆಂದು ಯೋಗ್ಯರು ತಲೆಗೂದಲು ಉಸುರುವೆ ಹರಿಕೃಪೆ ಇಂದ. ನೋಡಿ, ನಮ್ಮ ಈ ಭಕ್ತಿ ಪಂಥದ ಒಂದು ಹೇಗಿದೆ ಅಂತಂದರೆ, ವೀರನಾರಾಯಣನ ಕವಿ ಲಿಪಿಕಾರ ಕುಮಾರವ್ಯಾಸ ಅಂತ ಕುಮಾರವ್ಯಾಸ ಹೇಳ್ಬಿಟ್ಟಿದ್ದಾನೆ. ಅದೇ ರೀತಿ ಅರ್ಥ ಬರುವಂತೆ ನೋಡಿ ಕನಕದಾಸರು ಕೂಡ ರಸಪೂರಿತ ಸುಪ್ರಬಂಧ ವಿಲಕ್ಷಣ ಎಸೆವಂತೆ ಪೇಳ್ದೆ ಪೇನಿದನು ಹಸನಾದುದೆಂದು ಯೋಗ್ಯರು ತಲೆಗೂದಲು ಉಸುರುವೆ ಹರಿಕೃಪೆಯಿಂದ. ಹರಿಶರಣ ಪೆಚ್ಚು ಬುಧ ಜನರಿಗೆ ಮೆಚ್ಚು. ಇದು ಮತ್ತೊಂದು ರೀತಿಯಲ್ಲಿ ಹೇಳೋ ಒಂದು ವಿಧಾನವನ್ನು ತೋರಿಸ್ಬಿಡ್ತೀನಿ ಅಷ್ಟೇ. ಹರಿಶರಣರ ಪೆಚ್ಚು ಬುಧ ಜನರಿಗೆ ಮೆಚ್ಚು ದುರಿತವನಕ್ಕೆ ಕಳ್ಕಿಚ್ಚು. ಹರಿಶರಣರ ಪೆಚ್ಚು ಬುಧ ಜನರಿಗೆ ಮೆಚ್ಚು ದುರಿತವನಕ್ಕೆ ಕಳ್ಕಿಚ್ಚು. ವಿರಹಿಗಳೆರ್ದೆಗಿಚ್ಚು ವೀರರ್ಗೆ ಪುಚ್ಚು ಕೇಳುವರಿಗಿದು ತನಿ ಬೆಲ್ಲದಚ್ಚು. ಕೇಳುವರಿಗೆ ಇದು ತನಿ ಬೆಲ್ಲದಚ್ಚು. ಕೋಟಿ ಜನ್ಮದ ಪಾಪ ಹರ ಕೃಷ್ಣ ಚರಿತೆಯ ಪೀಠಿಕೆಯೊಳಗೊಂದು ಪದನ ಪಾಠಿಸಿ ಕೇಳಿದ ಸುಜನರ್ಗೆ ಮುಕುತಿವ ಧೂಟಿವ ಸಂಸರ್ಗಬಹುದು. ವರಮೋಹನ ತರಂಗಿಣಿ ಎಂಬ ಕಾವ್ಯವ ವರಮೋಹನ ತರಂಗಿಣಿ ಎಂಬ ಕಾವ್ಯವ ಬರೆದೋದಿ ಕೇಳಿದ ಜನರ ತರಣಿ ಚಂದ್ರ ಮರುಳ್ಳ ತನಕ ಸತ್ಕೃಪೆ ಇತ್ತು ಪೊರೆವ ಲಕ್ಷ್ಮೀಕಾಂತ ಬಿಡದೆ ಪೊರೆವ ಲಕ್ಷ್ಮೀಕಾಂತ ಬಿಡದೆ. ಇದು ಶಿಷ್ಟ ರೂಪದಲ್ಲಿ ಹಾಡುವ ಒಂದು ಸಾಂಗತ್ಯದ ಅದು ಧಾಟಿ. ಇನ್ನೊಂದು ರೀತಿಯಲ್ಲಿ ಪರಮ ಪುಣ್ಯ ಪರಮ ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಇದು ಹಳೆಯ ರೀತಿ. ಸುರರಾಮ ಕುಟಮಣಿ ರಂಜಿತ ಚರಣಾಬ್ಜ ಶರಣದು ಪ್ರಥಮ ಜೀವನ. ಹೀಗೆ ಸಾಂಗತ್ಯಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕೂಡ ಹಾಡ್ಬೋದು. ಇದಿಷ್ಟು ತಾವು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಸಾಂಗತ್ಯ ಯಾವುದಾದ್ರು ಒಂದು ಕಾವ್ಯಗಳು ಪದ್ಯಗಳು ಇದ್ದರೆ ಅದನ್ನು ದಯವಿಟ್ಟು ಸ್ವಲ್ಪ ಒಂದು ರೀತಿಯಲ್ಲಿ ಕಣ್ಣಾಡಿಸಿ ಈ ಧ್ವನಿಯ ಮತ್ತು ಈ ಹೇಳುವಿಕೆ ಏನಿದೆ ಅದರ ಧಾಟಿಯನ್ನು ಗಮನಿಸಿ ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಮಸ್ಕಾರ. ಊಟ ಆದಮೇಲೆ ನಿಮಗೆ ಉತ್ತರಿಸೋಕ್ಕೆ ಹೆಚ್ಚು ಚೈತನ್ಯ ಬರುತ್ತೆ ಅನ್ನೋ ಆಸೆ ನಮಗೆ. ಕನಕದಾಸರು ಹೇಳ್ತಾರೆ, ದೊರೆತನವು ಬಂದಾಗ ಕೆಟ್ಟ ನುಡಿಯಲು ಬೇಡ, ಸಿರಿ ಬಂದ ಕಾಲಕ್ಕೆ ಮರೆಯಬೇಡ. ಸಿರಿವಂತನಾದರೆ ನೆಲೆಯಾದಿ ಕೇಶವನ ಚರಣ ಕಮಲವ ನಂಬಿ ಸುಖಿಯಾಗೋ ಮನುಜ. ಶ್ರೀಮಂತನಾದರೆ ನೆಲೆಯಾದಿ ಕೇಶವನ ಭಗವಂತನ ಚರಣವನ್ನು ನಂಬಿ ನೀನು ಸುಖವಾಗಿರು ಅನ್ನೋ ಮಾತನ್ನು ಹೇಳ್ತಾರೆ. ಸಿರಿಗಾಗಿ ಅಂದರೆ ಸಂಪತ್ತಿಗಾಗಿ, ಶ್ರೀಮಂತಿಕೆಗಾಗಿ ಏನೆಲ್ಲವನ್ನೂ ಮರೆಯುತ್ತಿರುವ ನಾವು ನೋಡ್ತಾ ಇದ್ದೇವೆ ನಮ್ಮ ಸುತ್ತಮುತ್ತ ಏನೇನು ಆಗ್ತಾ ಇದೆ ಅಂತ. ಅದು ಪ್ರತಿಭಾ ಪಲಾಯನದಿಂದ ಹಿಡಿದು ನಮ್ಮ ಸಂಸ್ಕೃತಿಯನ್ನು ಮರೆಯುವ ತನಕ ಇದೆ. ಸಿರಿಯೊಡನೆ ನಮ್ಮ ಸಂಬಂಧ ಹೇಗಿರಬೇಕು, ಇದು ನಾನು ನಿಮಗೆ ಹಾಕಿದ ಪ್ರಶ್ನೆ. ಸಿರಿಯೊಂದಿಗೆ ಅದೇ ಶ್ರೀಮಂತಿಕೆ, ಶ್ರೀ ತತ್ಸಮ ಸಿರಿ ತದ್ಭವ, ಅದರ ಜೊತೆ ನಮ್ಮ ಸಂಬಂಧ ಹೇಗಿರಬೇಕು. 21ನೇ ಶತಮಾನದ ಚಿಕ್ಕಣ್ಣ ಸರ್ ಹೇಳಿದ ಮಾತನ್ನೇ ನಾನು ಪುನರುಚ್ಚರಿಸ್ತೀನಿ. ನಮಗೆ ನಿಮ್ಮ ದೃಷ್ಟಿಕೋನ ಬೇಕು. ಕನಕದಾಸರ ದೃಷ್ಟಿಕೋನ ಹೊಂದುತ್ತಾ ಇಲ್ಲ ನೀವು ಯಾವ ರೀತಿ ಅದರ ಬಗ್ಗೆ ಯೋಚನೆ ಮಾಡಿದ್ದೀರಿ, ದಯವಿಟ್ಟು ನಮ್ಮ ಜೊತೆ ಹಂಚ್ಕೊಳ್ಳಿ. ವಾಲಂಟಿಯರ್ ಆಗಿ ಬಂದರೆ ಬಹಳ ಸಂತೋಷ. ಬೆಳಗ್ಗೆ ಮಾತಾಡ್ಬಿಟ್ಟು ಬೇರೆಯವರು ಮಾತಾಡ್ಬೋದು. ದಯವಿಟ್ಟು ಬನ್ನಿ ಅಂತ.
ಈಗ ಬಂದ್ರೆ ಮುಂದೆ ತಾವು ಇದೇ ವೇದಿಕೆಯನ್ನ ಮುಂದಿನ ದಿನಗಳಲ್ಲಿ ತಾವು ಹಂಚ್ಕೋಬಹುದು. ಪ್ರಶ್ನೆ ಇನ್ನೊಂದ್ಸಲ ಕೇಳ್ತೀನಿ, ನೇರವಾಗಿ ಕೇಳ್ಬಿಡ್ತೀನಿ. ಶ್ರೀಮಂತಿಕೆ ಇದು ಅಂದ್ರೆ ಶ್ರೀಮಂತಿಕೆ ಅಂದ್ರೆ ಏನು ಮತ್ತು ಶ್ರೀಮಂತರಾಗೋದು ಜೀವನದಲ್ಲಿ ಎಷ್ಟು ಮುಖ್ಯ? ಇದು ಅಂದ್ರೆ ಸಂಪತ್ತು ಎಷ್ಟರ ಮಟ್ಟಿಗೆ ಮನುಷ್ಯನಿಗೆ ಬೇಕು, ಅದಕ್ಕೊಂದು ಮಿತಿ ಅಂತ ಇರುತ್ತಾ? ಇದನ್ನ ನೀವು ಯಾವ ರೀತಿ ಯೋಚನೆ ಮಾಡಿದ್ದೀರಿ ಇದ್ರ ಬಗ್ಗೆ? ಮತ್ತು ನಿಮ್ಮ ಸುತ್ತಮುತ್ತ ಬೇಕಾದಷ್ಟು ಮಾದರಿಗಳು ಇದೆ. ಪರಮಹಂಸರು ಒಂದು ನಾಣ್ಯ ಅವ್ರ ಹಾಸಿಗೆ ಕೆಳಗಡೆ ಇದ್ರೆ ಅವ್ರ ನಿದ್ದೆನೇ ಬರ್ತಿರ್ಲಿಲ್ವಂತೆ. ಹಣವನ್ನ ಮುಟ್ಟಿದವರೇ ಅಲ್ಲ, ಅಲ್ಲಿಂದ ಹಿಡಿದು ಜನಾರ್ದನ್ ರೆಡ್ಡಿವರೆಗೂ ಉದಾಹರಣೆ ಅಂತ ನೋಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಆಯ್ಕೆ ಹೇಗಿರಬೇಕು? ಚೈತ್ರ ಅಂತ ನನ್ನ ಹೆಸರು, BCA ಸೆಕ್ಷನ್ ಇದೆ, ಫಸ್ಟ್ ಇಯರ್. ಸಿರಿಗೂ ಮತ್ತು ಮನುಷ್ಯನಿಗೂ ಹೇಗೆ ಸಂಬಂಧ ಅಂದರೆ, ಈಗ ಲೋಟಸ್ ಫ್ಲವರ್ ನೋಡಿರ್ತಾರೆ, ಎಲೆ ಇರುತ್ತಲ್ಲ, ಅದ್ರ ಮೇಲೆ ಡ್ರಾಪ್ ನೀರಿರುತ್ತಲ್ಲ, ಅದು ಹೇಗೆ ಅಲ್ಲಾಡ್ದೇನೆ ಅಂಟ್ಕೊಂಡಿರೋ ಥರನೇ ಇರುತ್ತಲ್ಲ, ಹಾಗೇನೆ ಇರಬೇಕು ನಾವು. ಇವಾಗ ಸಿರಿ ಬಂತು ಅಂದ ತಕ್ಷಣ ಏನು ಅಂದರೆ ನಮಗೇನೋ ಬಂದ್ಬಿಟ್ಟಿದೆ, ಕ್ರೌನ್ ಬಂದ್ಬಿಟ್ಟಿದೆ ತಲೆ ಮೇಲೆಲ್ಲ, ಅದನ್ನು ಜಾಸ್ತಿ ದಾನ ಮಾಡಿ ನೋಡಿ, ಆವಾಗ ಗೊತ್ತಾಗುತ್ತೆ ಮನುಷ್ಯನ ಬೆಲೆಗೂ ಸಿರಿಗಿರೋ ಬೆಲೆಗೂ. ಸತ್ತಾಗಿ ಬರೋದು 4 ಜನ, ಅಂಥವ್ರು ಬರಬೇಕು ಅಂದರೆ ಯು ಶುಡ್ ಡೂ, ಅಂದರೆ ದಾನ ಗಿನ ಎಲ್ಲ ಮಾಡಿ ನಿಮ್ಮ ಸಿರಿನ ನೀವು ತೋರಿಸ್ಕೊಳ್ಳಿ, ಆ ಥರ ಇರಬೇಕು ಅಂತ ನಾನು ಹೇಳ್ತೀನಿ ಸರ್. ಕನಕದಾಸರು ಆ ಥರನೇ ಹೇಳಿ. ನೋ ಸರ್. ಅದನ್ನ ಒಂದು ರೂಪ ಮಾಡಿ, ಅಂದರೆ ಒಂದು ಮಣ್ಣನ್ನು ಒಂದು ರೂಪ ಕೊಡೋದಕ್ಕೆ ರೂಪ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಶಿಲ್ಪಾ ಅಂತ. ಥರ್ಡ್ ಸೆಮ್ BCom ಅಲ್ಲಿ ಓದ್ತಾ ಇದ್ದೀನಿ. ಶ್ರೀಮಂತಿಕೆ ಅನ್ನೋದು ಬರೀ ದುಡ್ಡಿಂದ ಮಾತ್ರ ಬರಲ್ಲ, ಅದು ನಾವು ಬೆಳೆಸ್ಕೊಳ್ಳೋ ಪ್ರತಿಯೊಂದು ನಾಲೆಜ್ ಅಥವಾ ವಿದ್ಯಾವಂತಿಕೆಯಿಂದನೂ ಬರುತ್ತೆ. ದುಡ್ಡು ಇವತ್ತಿರತ್ತೆ ಹೋಗುತ್ತೆ, ಬಟ್ ನಾವು ಅವ್ರು ಹೇಳ್ದಂಗೆ ದಾನ ಮಾಡಿ ನೋಡಿದ್ರೆ ಅದು ಮನುಷ್ಯನ ವ್ಯಾಲ್ಯೂ ನಮ್ಗೆ ಸಿಗತ್ತೆ. ದುಡ್ಡಿನ ವ್ಯಾಲ್ಯೂ ಯಾವತ್ತೂ ಮನುಷ್ಯನ ಯಾವತ್ತೂ ದುಡ್ಡಿಂದ ಅಳಿಬಾರ್ದು. ನಾವು ಅವ್ರ ಮನುಷ್ಯತ್ವ ನೋಡಿ ಅಳಿಬೇಕು. ಅದು ಬಿಟ್ಟರೆ ನಾವು ಶ್ರೀಮಂತಿಕೆ ಇವಾಗ ದುಡ್ಡು ಜಾಸ್ತಿ ಆಗ್ತಾ ಆಗ್ತಾ ಮನುಷ್ಯನ ತನ್ನ ವ್ಯಾಲ್ಯೂಸ್ ಕಳ್ಕೊತಾನ. ಅವನೇನು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲ್ಲ. ಕೆಲವ್ರು ಇರ್ತಾರೆ ಡೌನ್ ಟು ಅರ್ತ್ ನೇಚರ್ ಅಂತ, ಅವ್ರು ಯಾತ ಇರಬೇಕು ಅದೇ ಥರ ಇರ್ತಾರೆ. ಬಟ್ ನಾವು ವಿದ್ಯೆನೂ ಜಾಸ್ತಿ ಆಗ್ತಾ 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 ನಾವು ನೋಡೋದು ಹಿಂದೆ ಬಂದಿನ ರೀತಿ ಮರಿಬಾರ್ದು ಯಾವತ್ತೂ. ವಿದ್ಯಾವಂತೆ ಜಾಸ್ತಿ ಆಗ್ತಾರೆ, ನಾವು ಓದಿದ್ದೀವಿ ಅನ್ನೋ ದುರಹಂಕಾರ ಇರಬಾರ್ದು ಯಾರಿಗೂ ಯಾವತ್ತೂ. ನಾವು ಬೇರೆಯವ್ರನ್ನೂ ನಾವು ಬೆಳೆಸ್ತಾ ನಾವು ಬೆಳೀತಾ ಹೋದ್ರೆ ಅದು ಮನುಷ್ಯತ್ವ ಅನ್ಸ್ಕೊಳ್ಳೋದು. ಥ್ಯಾಂಕ್ ಯು. ಶಿಲ್ಪಾ, ನೀವು ಒಂದು ಜನರಲ್ ಸ್ಟೇಟ್ಮೆಂಟ್ ಕೊಟ್ರಿ, ಅಂದರೆ ಸಾಮಾನ್ಯವಾಗಿ ನಾವೇನು ಲೋಕಾಭಿರಾಮ ಮಾತಾಡ್ತಾ ಇದ್ದೀವಲ್ಲ ಹಾಗೆ, ಅದು ಕರೆಕ್ಟು. ಅಂದರೆ ನಿನ್ನೊಂದು ಮಗ್ಲಿಂದ ನೋಡಿ, ಒಂದು ಪುರಂದರದಾಸರು ಆಗರ್ಭ ಶ್ರೀಮಂತರು, ಹೌದಾ? ಬಸವಣ್ಣ ಅವನು ಒಬ್ಬ ಮಂತ್ರಿಗಿರಿ ಮಾಡಿ ಎಲ್ಲ ಸುಖ ಅನುಭವಿಸ್ತವನೆ, ಹೌದಾ? ಹೌದು ಅಂದರೆ ಹೌದು, ಇಲ್ಲ ಅಂದಿಲ್ಲ. ಹೌದು, ಬಸವಣ್ಣ ಕೂಡ ಶ್ರೀಮಂತ, ಪುರಂದರದಾಸ ಕೂಡ ಶ್ರೀಮಂತ, ನನ್ನ ಪ್ರಕಾರ ಬಂದೆ ಕನಕದಾಸ ಕೂಡ ಅವನ ಹೆಸರಲ್ಲೇ ಕನಕ ಅಂತ ಇಲ್ಲ ಇಲ್ಲ ಅಲ್ಲ, ಅವ್ನು ಶ್ರೀಮಂತ. ನಾನ್ ನೋಡ್ತಾರ ದೃಷ್ಟಿ ಹೇಗಿದೆ ಅಂದ್ರೆ, ಅವ್ರ ಶ್ರೀಮಂತಿಕೆ ಇರೋದು ಅವ್ರ ನಮಗ್ ಕೊಟ್ಟು ಹೋಗಿದಾರಲ್ಲ, ಅವ್ರ ಕೀರ್ತನೆಗಳು, ಅವ್ರ ತತ್ವಗಳು, ಅದು ನಂಗೆ ಶ್ರೀಮಂತಿಕೆ ಅನ್ನಿಸ್ತಾ ಇದೆ. ಅವ್ರ ಹತ್ರ ಇರೋ ದುಡ್ಡು ಅಥವಾ ಅವ್ರು ಯಾವ ತರ ಇದ್ರು ಅನ್ನೋದು ನನಗೆ ಬೇಡ. ಅದು ಅವ್ರು ಸಂಪಾದಿಸಿದ ಕೈ ತಪ್ಪಳೆ ಹೊಡೆದು ಬೇಡೋದಿಲ್ಲ.
ಈಗ ನಾನು ಕೇಳಕ್ಕೆ ಹೊರಟಿರೋದು ಏನು ಅಂತಂದರೆ, ನನ್ನ ಮಧ್ಯದಲ್ಲಿ ನನ್ನನ್ನು ನೀವು ಬ್ರೇಕ್ ಮಾಡಿದ್ರಿ. ನಾನು ಕೇಳ್ತಾ ಇರೋದು ಏನಪ್ಪ ಅಂದರೆ, ಇವರೇನು ನಮಗೆ ಫಿಲಾಸಫಿ ಹೇಳಿದಾರಲ್ಲ, ಆದರ್ಶ ಹೇಳಿದಾರಲ್ಲ, ತತ್ವ ಹೇಳಿದಾರಲ್ಲ, ಆ ತತ್ವದ ಹಿಂದೆ ಅವರು ಎಲ್ಲ ಅನುಭವಿಸ್ತಾರೆ. ಎಲ್ಲ ಅನುಭವಿಸಿದ ಆದಮೇಲೆ ನೀನು ಹಿಂಗೆ ಇರು ಅಂತ ಹೇಳೋದು ಎಷ್ಟರ ಮಟ್ಟಿಗೆ ನಮ್ಮ ವಾಸ್ತವ, ಎಷ್ಟರ ಮಟ್ಟಿಗೆ ಸರಿ? ಕೇಳಿದ ಅರ್ಥ ಆಯ್ತಾ? ಇನ್ನೊಂದ್ಸಲ ಕೇಳಲ್ಲ. ನಾನು ಈ 3 ಜನ ಎಕ್ಸಾಂಪಲ್ ಕೊಟ್ಟನಲ್ಲ, ಈ 3 ಜನ ಕೂಡ ಪ್ರಾರಂಭದಲ್ಲಿ ಅವರು ಸುಖ ಅನುಭವಿಸ್ತಾರೆ, ಶ್ರೀಮಂತರೇ, ಎಲ್ಲ ಅನುಭವಿಸಿ ಅಜೀರ್ಣ ಆದಮೇಲೆ ನೀವು ಬಿಟ್ಬಿಡ್ರೆ, ಎಲ್ಲಾನು ತೊರೆದ್ಬಿಡ್ರೆ, ದಾನ ಮಾಡ್ಬಿಡ್ರೆ ಅಂತೇಳಿ ಹೇಳ್ಬಿಟ್ರೆ ನಾವು ಒಪ್ಕೋಬೇಕಾ? ಅವ್ರು ತಪ್ಪ ಇರ್ಬೋದು. ಇಲ್ಲ, ಅವ್ರಿಗೆ ಅವಕಾಶ ಕೊಟ್ಟಿದ್ವಿ, ಆಮೇಲೆ ಮೈಕ್ ನಿಮಗೆ ಸಿಗುತ್ತೆ. ಹೇಳಿ ನೀವು. ನಿಮ್ಗೆ ಏನು ಅನಿಸುತ್ತೆ ಹೇಳಿ, ಯೋಚನೆ ಮಾಡಿ ಹೇಳೋದು ಬೇಡ. ನಾವು ಈಗ ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಮಾತಾಡ್ತಾ ಇದ್ದೀವಿ, ಹರಟೆ ಅಂದ್ಕೊಳ್ಳಿ. ಹೇಳಿ, ನಾನು ಕೇಳಿದ ಅರ್ಥ ಆಯ್ತಾ ನಿಮಗೆ? 3 ಜನನೂ ಆಗ ಶ್ರೀಮಂತರಾಗಿದ್ರು, ಬಟ್ ನೀವು ಅನುಭವಿಸ್ಬೇಡಿ ಹೇಳಿದ್ರೆ ತಪ್ಪು. ಎಲ್ಲ ಅನುಭವಿಸ್ಬಿಟ್ಟು ಆಮೇಲೆ ನೀವೆಲ್ಲ ದಾನ ಮಾಡ್ಬಿಡಿ ಅಂದ್ರೆ ನನ್ನ ಹೊಟ್ಟೆ ಅವ್ರು ಆತರ ಇಲ್ಲ, ಎಲ್ಲರಿಗೂ ಕೊಟ್ಟು ನೀವು ತಿನ್ನಿ, ನೀವು ಜೊತೆಗೂ ನೀವು ಬದುಕಿ, ಅವ್ರ ಜೊತೆಗೂ ಮಿಕ್ಕಿದವ್ರನ್ನೂ ಬದುಕಿಸಿ ಅಂತ ಹೇಳಿದವ್ರು. ಹೇಳಿದ್ರ? ನನಗೆ ಗೊತ್ತಿಲ್ಲ. ಮತ್ತೆ ಈ ಮೇಡಮ್ ಕ್ವಶನ್ ಹಂಗಿಲ್ವಲ್ಲ. ಜನರಲ್ ಥ್ಯಾಂಕ್ ಯು. ಏನ್ರಿ ನೀವು ಮಾತಾಡ್ತಾ ಇದ್ದೀರಾ? ಬನ್ನಿ. ಕ್ವಶನ್ ಅರ್ಥ ಆಗಿಲ್ವಾ? ಕ್ವಶನ್ ಕೇಳಿ. ಯಾಕೆಂದ್ರೆ ನಿಮ್ಮಷ್ಟು ಊಟ ಹಾಕ್ಸಿಲ್ಲ, ನಮ್ಗೆ ತುಂಬ ಊಟ ಹಾಕ್ಸಿದ್ರೆ ಏನಾಗಲಿ. ಅದೇ ಸರ್, ಅವ್ರು ಅನುಭವಿಸ್ಬಿಟ್ಟು ಆಮೇಲೆ ಏನಕ್ಕೆ ನಮ್ಗೆ ಹೇಳಿದ್ರು ಅಂದ್ರೆ, ಯಾರೇ ಆಗ್ಲಿ ಅನುಭವದಿಂದ ಹೇಳಿರ್ತಾರ, ಅದನ್ನ ನಾವು ಅದನ್ನ ನಡ್ಸ್ಕೊಂಡು ಹೋಗ್ಬೇಕು. ಇವಾಗ ಸುಮ್ಮನೆ ಹೇಳಿದ್ರೆ ಯಾರು ನಂಬಲ್ಲ. ಈಗ ಅವ್ರು ಅನುಭವಿಸಿದಾರೆ, ಇವಾಗ ನಮಗೂ ಅಷ್ಟೇ ಅನುಭವ ಮಾಡ್ಕೊಂಡು ಆಮೇಲೆ ಬೇರೆಯವ್ರಿಗೆ ಹೇಳಕ್ಕೂ, ಸುಮ್ಮನೆ ಹಂಗೆ ಹೇಳಕ್ಕೂ ಯಾರು ನಂಬಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಯಾವುದೋ ಒಂದು ಸ್ವೀಟ್ ಇರುತ್ತೆ, ಸ್ವೀಟ್ ಅಂತ ಹೇಳ್ತಾರೆ ಅಷ್ಟೇ. ಇವಾಗ ಸ್ವೀಟ್ ತಿನ್ನೋಡಪ್ಪ ಅಂತ ಹೇಳಕ್ಕೂ, ಅದು ಸ್ವೀಟು ಅಂತ ಹೇಳಿದ್ರೆ ನಾವು ನೋಡ್ಬಿಟ್ಟು ಏನೋ ಹೇಳ್ಬೋದು, ಸ್ವೀಟ್ ಅಂತ ಹೇಳ್ಬೋದು. ಬಟ್ ಅದು ತಿನ್ನೋದ್ರೆ ಸ್ವೀಟು ಅಂತ ಹೇಳಕ್ಕಾಗೋದಿಲ್ಲ. ಆ ಥರ ಅವ್ರ ಅನುಭವ ಪಡ್ಕೊಂಡು ಬೇರೆ ನಮಗೆಲ್ಲ ಹೇಳಿದ್ದಾರೆ ಆ ಥರ. ಆಮೇಲೆ ಇನ್ನೊಂದು ನಾನು ಹೇಳೋ ಪ್ರಕಾರ ಅಂದರೆ, ಇವಾಗಿನ ಜನ್ರೇಷನ್ ಹಾಳು ಮಾಡ್ತಾ ಇರೋದಂದ್ರೆ ಅವ್ರ ಪೇರೆಂಟ್ಸು, ಇಲ್ಲಿನ ಸಮಾಜ. ಯಾಕಂದರೆ ಸಮಾಜದಲ್ಲಿ ಯಾವುದೇ ಮೌಲ್ಯ ಉಳಿಸಿಲ್ಲ ಅವರು. ಇವಾಗ ಶ್ರೀಮಂತ ಆಗಬೇಕು, ಬಡವನಿಂದ ಬಂದವನಾದ್ರೂ ನಾನು ಬಡತನದಲ್ಲೇ ಇರಬೇಕು ಅಂತ ಯಾರೂ ಹೇಳಲ್ಲ. ಶ್ರೀಮಂತರಾಗಬೇಕು ಅವ್ನು ಚಿಕ್ಕದ್ರಿಂದಾನು ಏನೋ ನಾನು ಶ್ರೀಮಂತರಾಗಬೇಕು ಅಂತ ಇರುತ್ತೆ ಅವ್ನಿಗೆ. ಅದೇ ಇದರಿಂದ ಬಂದಿರೋದ್ರಿಂದ ಆಮೇಲೆ ನಾನು ದಾನ ಮಾಡಬೇಕು ಅಂತ ಅವ್ನಿಗೆ ಅನ್ಸೋದೇ ಇಲ್ಲ. ಫಸ್ಟಿಂದಾನೇ ನಮ್ಗೆ ಇರೋದ್ರಲ್ಲಿ ಹಂಚಿ ತಿನ್ನೋದನ್ನ ಹೇಳ್ಕೊಟ್ರೆ, ಪೇರೆಂಟ್ಸ್ ಆಗಲಿ ಈ ಸಮಾಜ ಆಗಲಿ ಹೇಳ್ಕೊಟ್ರೆ, ಅವ್ನು ಮುಂದೆ ಬೆಳೀತಾ ಅವ್ನು ಎಷ್ಟು ಬರುತ್ತೋ ಅಷ್ಟು ಹಂಚ್ಬೇಕು ಅಂತ ಇರುತ್ತೆ ಹೊರತು ಬಂದಿದ್ದೆಲ್ಲ ನನಗೆ ಇರಲಿ ಅಂತ ಅನ್ನಲ್ಲ. ಸಮಾಜನೇ ಇವಾಗ ಕೆಡಿಸ್ತಾ ಇದೆ ಅಂತ. ಓಕೆ, ಈಗ ನೀವು ಹಿಂಗಿದೆ ಹಿಂಗಾಗ್ತಾ ಇದೆ ಅಂತ ಹೇಳಿದ್ರಿ. ನೀವ್ ಹೆಂಗಾಗ್ತೀರಿ? ನೀವೇನ್ ಗ್ರಹಿಸಿದ್ರಿ? ನಿಮ್ಮನ್ನ ಇಟ್ಕೊಂಡು ನೀವು ಮಾತಾಡಿ. ಕನಕದಾಸ ಹೇಳಿದ್ದು ತನ್ನೊಳಗೆ ತಾನನ್ನ ಹೊರತೆಗೊಳ್ಳುವಂತ ಪ್ರಕ್ರಿಯೆ ಮಾಡಿದ್ದು. ಸೊ ಹಾಗಾಗಿ ಈಗ ನಾವು ಎಲ್ಲ ಹಂಗಿದೆ ಸಮಾಜ ಹೆಂಗಿದೆ. ಯಾರ್ರೀ ಸಮಾಜ? ಸಮಾಜದಲ್ಲಿ ನಾನೊಂದು ಘಟಕ ತಾನೆ. ನನ್ನ ಏನಪ್ಪಾ ಅಂತಂದ್ರೆ ನನ್ನ ಕೂರ್ಸಿದ್ರಿ ಇಲ್ಲಿ, ನನ್ನ ಟೇಬಲ್ ಇದು, ನನ್ಗೊಂದು ಕೆಲಸ ಹೆಚ್ಚಿದ್ರಿ. ಹಾಗಾಗಿ ನನ್ನ ಟೇಬಲ್ನ, ನನ್ನ ಕುರ್ಚಿಯನ್ನು ನಾನು ಒರೆಸ್ಕೊಂಡು ಇದನ್ನೆಲ್ಲ ನಾನು ಕೆಲಸ ಮಾಡಲಿಕ್ಕೆ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿಕೊಂಡು ಆ ಥರ ಮನಸ್ಥಿತಿ ಇಟ್ಕೊಂಡ್ರು. ಆಮೇಲೆ ಶುರು ಮಾಡಬೇಕು. ಹಾಗೆ ಇವರು, ಹಾಗೆ ಅವರು, ಅವರೆಲ್ಲ ಸೇರಿದ ಸಮಾಜ ಸೇರಿದ ನಾಡಾದ್ಮೇಲೆ ರಾಷ್ಟ್ರ ಅಲ್ವಾ? ಹಾಗಾಗಿ ನೀವೇನು ಹೇಳಿ. ನಾನೇನಂದ್ರೆ ನಾನು ಫಸ್ಟ್ ಇಂಜಿನಿಯರ್ ಆಗ್ಬೇಕು ಅಂತಿತ್ತು. ಓಕೆ. ಆಮೇಲೆ ಸ್ವಲ್ಪ ಅನುಭವಗಳು ಆಗ್ತಾ ದುಡ್ಡು ಎಲ್ಲ ಬರ್ತಾ ಇದೆ. ದುಡ್ಡಿಗೆ ಏನು ಬೆಲೆ ಇಲ್ಲ. ನಾವೇನ್ ಎಲ್ಲಾರು ಪ್ರೀತಿ ಸಂಪಾದಿಸ್ತೀವಿ ಅದೇ ಮುಖ್ಯ, ಮತ್ತು ನಾವೆಷ್ಟು ಜನಗಳು ಕೊಡ್ತೀವಿ ಅದೇ ಮುಖ್ಯ ಅಂತ. ಈಗ ನನ್ನ ಏಮೇ ಚೇಂಜ್ ಆಗಿದೆ. ಲೆಕ್ಚರರ್ ಆಗಿ ಬೇರೆಯವ್ರಿಗೆಲ್ಲರಿಗೂ ನನ್ನ ಅನುಭವಗಳು ಹಂಚ್ಕೊಂಡು ಅವ್ರಿಗೂ ಒಳ್ಳೆ ದಾರಿಗೆ ತರಬೇಕು ಅಂತ. ಇಲ್ಲ ಸರ್, ಪ್ರೀತಿ ಯಾರು ಕೇಳ್ತಾರೆ. ಥ್ಯಾಂಕ್ ಯು. ನೋಡಿ ಅಲ್ಲಿ ಕೈ ಬನ್ನಿ. ನನ್ನ ಹೆಸರು ರುದ್ರೇಶ್ ಅಂತ, BCom D ಸೆಕ್ಷನ್ ಓದ್ತಾ ಇದ್ದೀನಿ, 3rd ಸೆಮ್ಮು. ನೀವು ಕೇಳಿದ್ರಿ ಸರ್, ನೀವೇನೋ ಕೇಳಿದ್ರಿ, ಇನ್ನೊಂದ್ಸರಿ ಕೇಳಿದ್ರಿ. ರುದ್ರೇಶ್ ಅಲ್ಲ? ರುದ್ರೇಶ್, ನಾವು ಕೇಳಿದ್ದೇನಪ್ಪ ಅಂದ್ರೆ
ನಗಬೇಡ್ರಿ, ನಗರಿ ನಗಬೇಕು. ನಾವು ಕೇಳಿದ್ದೇನು ಅಂತಂದ್ರೆ, ಅಥವಾ ಇವ್ರೇನ್ ಕೇಳಿದ್ರು ಗೊತ್ತಿಲ್ಲ, ಅವ್ರು ಹೇಳ್ತಾರಲ್ಲ. ನಾನು ಕೇಳಿದ್ದು ಹೇಳ, ನಾನು ಕೇಳಿದ್ದು ಅಂದ್ರೆ ಈಗ ನಾವು ಕನಕದಾಸರ ಬಗ್ಗೆ ನನಗೆ ಕನಕ ಬಂತು, ಗೊತ್ತಾಯ್ತವ್ರಿಗೆ ನಾನು ಭಾಷಣ ಮಾಡಕ್ ಶುರು ಮಾಡ್ತೀನಿ ಅಂತ. ನನಗೆ ಬನ್ನಿ ಅವ್ರು ಕೇಳಿದ್ರೆ ನಾವು ಯಾಕೆ ಅನುಸರಿಸ್ಬೇಕು ಅಂತ ನೀವು ಕೇಳಿದ್ರಿ. ಯಾಕಂದ್ರೆ ಅವರ ಅನುಭವದಿಂದ ಅವ್ರು ಹೇಳಿರೋ ಮಾತದು. ಯಾಕೆ ಈ ಅಂತ ಸಿರಿನ ಎಲ್ಲಿ ತನಕ ಇಟ್ಕೋಬೇಕು, ಎಲ್ಲಿ ತನಕ ಇಟ್ಕೊಂಡು ಅದನ್ನ ಅನುಭವಿಸ್ಬೇಕು ಅನ್ನೋದನ್ನ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಹೀಗೆ ಒಂದು ತಾಯಿ ಮತ್ತೆ ಮಗ ಇಬ್ರು ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋದ್ರಂತೆ. ಆ ದೇವಸ್ಥಾನ ಪೂಜಾರಿ ಹತ್ರ ಕೇಳಿದ್ರಂತೆ, ನೋಡಿ ಸ್ವಾಮಿ, ನಮ್ಮ ಮಗ ತುಂಬಾ ಕುಡ್ಕ, ಅವನು ತುಂಬಾ ಕುಡಿತಾ ಇದ್ದಾನೆ, ಅವನ್ಗೆ ಹೆಂಗೆ ನಾವು ಅವ್ನು ಕುಡ್ತಾನ ಬಿಡಿಸೋದು ಅಂತ ಕೇಳೋದಂತೆ. ಅದಕ್ಕೆ ಆ ಪೂಜಾರಿ ಒಂದು ಮೂಲಿಕೆಯನ್ನ ಕೊಟ್ಟು, ತಗೊಳ್ಳಮ್ಮ, ಇದನ್ನ ದಿನ ಹಾಲ್ಗಾಗಿ ಕುಡ್ಸಿ ಅಂತ ಹೇಳಿದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಇದನ್ನ ಕುಡ್ಸಿದ್ರೆ ನಿಜವಾಗ್ಲೂ ನನ್ನ ಮಗ ಕುಡಿಯೋದು ಬಿಟ್ಬಿಡ್ತಾನ ಸ್ವಾಮಿಗಳಿದ್ರೆ, ಯಾವ್ದು ಇದ್ರ ಮೇಲೆ ಹೇಳ್ತೀರಾ ಸ್ವಾಮಿ ಅಂತ ಕೇಳ. ಯಾಕಮ್ಮ, ನಾನೇ ಬಿಟ್ಟಿಲ್ವಾ ಕೊಡ್ತಾನ ಅಂತ ಹೇಳ್ತಾನಂತೆ. ಆ ರೀತಿ ಅವರು ಅನುಭವ ಪಟ್ಟು ಬೇರೆಯವ್ರಿಗೆ ಈ ರೀತಿ ಇರಬೇಕು ಅನ್ನೋದನ್ನ ಕನಕದಾಸರೇ ಆಗ್ಲಿ, ಮತ್ತೆ ಬಸವಣ್ಣನವರಾಗ್ಲಿ, ಪುರಂದರದಾಸರೇ ಆಗ್ಲಿ, ಆತರ ಅವ್ರ ಅನುಭವದ ಮೇಲೆ ಈ ಮಾತುಗಳನ್ನ ಹೇಳಿದ್ದಾರೆ. ಆಮೇಲೆ ಮೇಡಮ್ ಕೇಳಿದ್ದು ಸಿರಿನ ಹೆಂಗೆ ನಾವು ಎಲ್ಲಿ ತನಕ ಇಟ್ಕೋಬೇಕು ಅನ್ನೋದನ್ನ. ಸಿರಿನ ನಾವು ಹೆಂಗೆ ಇಟ್ಕೋಬೇಕು ಅಂದ್ರೆ, ನಾವು ಸಿರಿ ಅನ್ನೋದು ಕೆಲವ್ರು ಹೇಳ್ತಾರೆ, ಜನರಲ್ ಆಗಿ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅನ್ನೋದು. ಆದ್ರೆ ಆ ಮಾತು ತುಂಬಾ ಹಳೇದಾಗೋಯ್ತು. ಯಾಕಂದ್ರೆ ಈಗಿನ ಸ್ಥಿತಿಯಲ್ಲಿ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಕ್ ಆಗಲ್ಲ. ಯಾಕಂದ್ರೆ ಒಂದ್ ಹಾಲು ಇವತ್ತಿನ ರೇಟ್ ಇದ್ರೆ ನಾಳೆ ರೇಟ್ ಆ ರೇಟ್ ಇರಲ್ಲ. ಯಾಕಂದ್ರೆ ಇವತ್ತು 12 ರೂಪಾಯಿ ಇದ್ರೆ ನಾಳೆ 14 ರೂಪಾಯಿ ಆಗ್ಬಿಟ್ಟಿರುತ್ತೆ. ಆ ರೀತಿಲಿ ಇರ್ಬೇಕಾದ್ರೆ ನಾವು ಹಾಸಿಗೆ ಇದ್ದಷ್ಟು ಕಾಲ್ ಚಾಚಕ್ ಆಗಲ್ಲ. ಅಂದ್ರೆ ನಾವು ಕಷ್ಟಪಟ್ಟು ದುಡ್ದಾಗ್ಲೆ ಆ ಸಿರಿ ನಮ್ಗೆ ದಕ್ಕೋದು. ಆ ಸಿರಿ ದಕ್ಕದಾಗ್ಲೆ ಆ ಸಿರಿ ಹಂಗೆ ಸಿರಿ ಬೆಳೀತಾ ಇವಾಗ ಯಾವ್ದಾದ್ರು ಒಬ್ಬ ಮನುಷ್ಯ ದೊಡ್ಡ ಮಟ್ಟಕ್ಕೆ ಕಷ್ಟಪಟ್ಟು ಹೋದಾಗ್ಲೇ ದೊಡ್ಡ ಮಟ್ಟಕ್ಕೆ ಹೋಗಕ್ ಸಾಧ್ಯ. ಕೆಲವ್ರು ಇರ್ತಾರೆ, ಈ ಮೋಸ ಮಾಡಿದವರು ಮತ್ತೆ ಈ ಕಳ್ತನ ಮಾಡಿ ಒಂದೇ ಸಿರಿ ಮಟ್ಟಕ್ಕೆ ಹೋಗಿರ್ತಾರಲ್ಲ, ಅವರು ಅಷ್ಟೊಂದು ಆ ಸಿರಿನ ಅನುಭವಿಸಲ್ಲ ಅವರು. ಯಾಕಂದ್ರೆ ಕೆಲವರು ಇಷ್ಟೊಂದು ದುಡ್ಡು ಇಟ್ಕೊಂಡಿರ್ತಾರೆ, ಅವ್ರು ನೆಮ್ಮದಿಯಾಗಿ ಜೀವನ ಮಾಡಕ್ ಆಗ್ತಾರಲ್ಲ. ಯಾಕಂದ್ರೆ ನೆಮ್ಮದಿಯಾಗಿ ನಿದ್ದೆನೂ ಮಾಡಲ್ಲ ಅವರು. ಯಾಕಂದ್ರೆ